ಸೊ ನಮ್ಮಲ್ಲಿ ಯಾವುದೇ ವಿಧವಾದಂಥ ಅಡಲ್ಟ್ರೇಷನ್ ಆಗಲಿ ಯಾವುದನ್ನು ಕೂಡ ನಾವು ನಂದಿನಿ ಪ್ರಾಡಕ್ಟ್ಸ್ಗಳು ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವುದನ್ನು ಕೂಡ ಮಾಡೋದಿಲ್ಲ. ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ಆಗಿಂದಾಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಸಭೆ ಕರೆದಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿ ಅದನ್ನು ಮುಂದಿನ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ. ಖಾಸಗಿಯವರು ಮಾಡ್ತಾ ಇರ್ಬೋದು, ಬೇರೆಯವರು ಮಾಡ್ತಾ ಇರ್ಬೋದು. ಕಾಂಪಿಟೇಟರ್ಸು ಪ್ರೈವೇಟ್ನಲ್ಲಿ ನಾವು ಮಾಡಬೇಕಾದಾಗ ಕೆಲವೊಂದು ಅಪಪ್ರಚಾರಗಳನ್ನು ಮಾಡುವಂಥದ್ದು ಸಹಜ. ನಂದಿನಿ ಯಾವತ್ತೂ ಕೂಡ ಗುಣಮಟ್ಟದಿಂದ ಹಿಂದೆ ಸರಿದಿಲ್ಲ. ನಮ್ಮ ಎಷ್ಟೇ ನಷ್ಟ ಆದರೂ ಕೂಡ ಯಾವತ್ತೂ ಕೂಡ ನಾವು ಗ್ರಾಹಕರಿಗೆ ಮತ್ತು ರೈತರಿಗೆ ಅನ್ಯಾಯ ಮಾಡೋ ರೀತಿಯಲ್ಲಿ ನಂದಿನಿ ಕೆಲಸ ಮಾಡಿಲ್ಲ. ಮುಂದಕ್ಕೂ ಕೂಡ ಆ ಗುಣಮಟ್ಟವನ್ನು ಕಾಪಾಡುವಂಥ ಕೆಲಸ ನಂದಿನಿ ಮಾಡ್ತದೆ. ಅವ್ರು ಶಾಸಕರಾಗಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಶಾಸಕರಾಗಿದ್ದರೆ ನಿಮ್ಮನ್ನು ಕರ್ಕೊಂಡು ಹೋಗೋರು. ಪ್ರಯತ್ನ ಮಾಡಿ, ನೀವು ಶಾಸಕರಾಗೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು. ಇಲ್ಲ, ಈಗ ಸ್ವಲ್ಪ ಹೇಳಿ, ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ, ಕೆಲವರು ದೇಶ ನೋಡಬೇಕು ಅಂತ ಹೋಗಿರ್ತಾರೆ, ಕೆಲವರು ಅಧ್ಯಯನ ಮಾಡಬೇಕು ಅಂತ ಹೋಗಿರ್ತಾರೆ. ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂಥದ್ದೇನಿಲ್ಲ. ಸೊ ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದರಲ್ಲೇನು ಅಪಾರ್ಥ ಕಲ್ಪಿಸುವಂಥದ್ದಿಲ್ಲ. ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ. ಒಂದಷ್ಟು ಗೊಂದಲಗಳ ಮಧ್ಯೆ, ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗಿ ಒಂದಷ್ಟು ಫ್ಯಾಮಿಲಿಗಳ ಜೊತೆ, ಸ್ನೇಹಿತರ ಜೊತೆ ಹೋದರೆ ಮೈಂಡು ಫ್ರೆಶ್ ಆಗುತ್ತೆ.